10,000 ಕಲ್ಲುಗಳವರೆಗೂ ಶೇಖರಣೆ ಆಗಿ ಗೊಂಚಲು ತಲ ದ್ರಾಕ್ಷಿ ಗೊಂಚಲು ತಲ ಒಳಗಡೆ ಸೇರ್ಕೊಂಡಿರ್ತವೆ. ಎಲ್ಲೋ ನಾವು ಊಟದಲ್ಲಿ ತಿನ್ಬೇಕಾದ್ರೆ ಅಕ್ಕಿಯಲ್ಲೇನೋ ಕರೆಕ್ಟಾಗಿ ಕಲ್ಲು ಆಯ್ಲಿಲ್ಲ ಅಂದರೆ ಅದರಿಂದ ಬಂದ್ಬಿಡ್ತೇನೋ, ಕಲ್ಲು ನುಂಗುಬಿಟ್ಟಿದ್ದೇವನೋ ಅಲ್ಲಿ ಸುಮಾರು ಸತಿ ಎಷ್ಟೋ ಸತಿ ಕಲ್ಲುಗಳು ಬಂದು ಸಿಗಾಕೊಳ್ಳೋದೇ ಇಲ್ಲ. ಸುಮ್ಮನೆ ಅದ್ರ ಪಾಡಗದು ಸೈಲೆಂಟಾಗಿ ಒಳಗಡೆ ಕೂತಿರ್ತದೆ. ಕಲ್ಲುಗಳು ಪಿತ್ತಕೋಶದೊಳಗಡೆ ಇದ್ದು ಏನಾಗ್ತದೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಜ್ವರ ಬರುತ್ತೆ, ಸುಸ್ತಾಗುತ್ತೆ, BP ಫಾಲ್ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬೆವ್ತೋಗ್ತಾರೆ. ನಮಸ್ಕಾರ ಸ್ನೇಹಿತರೆ, ಡಾಕ್ಟರ್ ಅರ್ಜುನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ನು. ಈ ಹೊಟ್ಟೆ ನೋವಲ್ಲಿ ಸುಮಾರು ವಿಧಗಳಿದ್ದಾವೆ ಅಂತ ನಾನು ಹೇಳ್ತಾ ಇದ್ದೆ. ಈಗ ಬೇರೆ ಇನ್ನೊಂದು ಕಾರಣ ಏನಪ್ಪ, ಹಲವಾರು ಕಾರಣಗಳಿದೆ ಹೊಟ್ಟೆ ನೋವಿಗೆ. ಇನ್ನೊಂದು ಕಾಮನ್ ಕಾರಣ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಿರೋದು ನಾವು ಅಂತಂದರೆ ಪಿತ್ತಕೋಶದಲ್ಲಿ ಕಲ್ಲು. ಪಿತ್ತಕೋಶ ಅಂದರೆ ಏನು, ಗಾಲ್ ಬ್ಲಾಡರ್ ಅಂತ ನಾವು ಮೆಡಿಕಲ್ ಟರ್ಮಿನಾಲಜಿಸಲ್ಲಿ ಹೇಳ್ತೀವಿ. ಈಗ ಪಿತ್ತಕೋಶ ಎಲ್ಲಿರುತ್ತಪ್ಪ ಅಂದರೆ ಲಿವರ್, 1.5 kg ಲಿವರ್ ಇಲ್ಲಿ ಬಲಭಾಗದಲ್ಲಿ ಇರ್ತದೆ. ನಮ್ಮ ಈ ಚೆಸ್ಟ್ ಕ್ಯಾವಿಟಿ ಏನಿದೆಯಲ್ಲ ಅದರಿಂದ ಕೆಳಗಡೆ ಅಂದರೆ ರಿಬ್ಸ್ ಒಳಗಡೆನೇ ಇರ್ತದೆ ಲಿವರು ಇರ್ತದೆ. ಅದರ ಲಿವರ್ನ ಕೆಳಭಾಗದಲ್ಲಿ ಒಂದು ಸಣ್ಣದೊಂದು ಬಲೂನ್ ಥರ ಒಂದು ಚೀಲ ಇರ್ತದೆ. ಅದನ್ನು ನಾವು ಗಾಲ್ ಬ್ಲಾಡರ್ ಅಥವಾ ಪಿತ್ತಕೋಶ ಅಂತೀವಿ. ಈ ಪಿತ್ತ ಅನ್ನೋದೇನು, ಲಿವರಲ್ಲಿಂದ ಬರುವಂಥ ಒಂದು ದ್ರವ್ಯ, ಹಸಿರುಗಿರ್ತದೆ, ಒಂಥರ ಗೋಲ್ಡನ್ ಯೆಲ್ಲೋ ಕಲರ್ ಲಿಕ್ವಿಡ್. ಅದೇನಕ್ಕೆ ಬರಬೇಕು ಅಂತಂದರೆ ಫ್ಯಾಟ್ನ ಡಿಸಾಲ್ವ್ ಮಾಡಲಿಕ್ಕೆ, ನಮ್ಮ ಊಟದಲ್ಲಿ ಇರೋವಂಥ ಕೊಬ್ಬಿನಾಂಶನ ಜೀರ್ಣ ಮಾಡಲಿಕ್ಕೆ ಬೇಕಾಗಿರೋವಂಥ ಒಂದು ಬಹಳ ಮುಖ್ಯವಾದ ಒಂದು ಪದಾರ್ಥ. ಅದು ಲಿವರಿಂದ ಬರುತ್ತದೆ. ಸೊ ಅದರೊಳಗಡೆ ಏನಿರ್ತದೆ, ಬೈಲ್ ಪಿಗ್ಮೆಂಟ್ಸ್ ಆ್ಯಂಡ್ ಬೈಲ್ ಸಾಲ್ಟ್ಸ್ ಅಂತ ಇರ್ತವೆ. ಸೊ ಇದೇನಾಗ್ತದೆ, ಈ ಪಿತ್ತಕೋಶದಲ್ಲಿ ಬಂದು ಶೇಖರಣೆ ಆಗುತ್ತೆ. ಯಾಕಪ್ಪ, ಲಿವರಿಂದ ಡೈಲಿ ಬರ್ತಾ ಇರುತ್ತಲ್ಲ, ಲಿವರಿಂದ ಬರ್ತಾನೇ ಇರುತ್ತೆ. ಎರಡು ಪೈಪಿಂದ ಲಿವರ್ನ ಲೆಫ್ಟ್ ಲೋಬ್ ರೈಟ್ ಲೋಬಿಂದ ಜಾಯಿನ್ ಆಗಿ ಕಾಮನ್ ಹೆಪಾಟಿಕ್ ಡಕ್ಟ್ ಅಂತ ಆಗಿ ಅದು ಬಂದು ಕಾಮನ್ ಬೈಲ್ ಡಕ್ಟ್ ಅಂತ ಒಂದು ಪೈಪ್ ಆಗಿ ಬರುತ್ತೆ. ಮುಂದಕ್ಕೆ ಬಂದು ಸಣ್ಣ ಕರಳನ್ನ 2ನೇ ಭಾಗದ ಹತ್ರ ಒಂದು ತೂತಲ್ಲಿ ಅದು ಬಂದು ಅದರೊಳಗಡೆ ಸೇರಿಕೊಳ್ಳುತ್ತೆ. ಸೊ ಈ ಮಧ್ಯೆ ಒಂದು ಸಿಸ್ಟಿಕ್ ಡಕ್ಟ್ ಅಂತ, ಅದೇ ನಾನು ಹೇಳ್ದಂಗೆ ಪಿತ್ತಕೋಶ ಅನ್ನೋದು ಅದು ಸೈಡಲ್ಲಿ ಇರ್ತದೆ. ಆ ಸೈಡಲ್ಲಿ ಇರೋದಕ್ಕೆ ಒಂದು ಸಿಸ್ಟಿಕ್ ಡಕ್ಟ್ ಅಂತ ಅದರದ್ದೇ ಒಂದು ಬಳ್ಳಿ ಇರುತ್ತೆ, ಅದು ಬಂದು ಜಾಯಿನ್ ಆಗುತ್ತೆ. ಈ ಪಿತ್ತಕೋಶದಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ಈ ಬೈಲು ಏನು ಪಿತ್ತ ಇದೆಯಲ್ಲ ಲಿವರಿಂದ ಬರುವಂಥದ್ದು, ಅದು ಶೇಖರಣೆ ಆಗುತ್ತೆ. ಅದು ಸುಮಾರು ದಿನಗಳಿಂದ ಏನಾದ್ರು ಸರಿಯಾಗಿ ಉಪಯೋಗ ಆಗಲಿಲ್ಲ ಅಂದರೆ, ಅಥವಾ ಏನಾದರೂ ಇನ್ಫೆಕ್ಷನ್ ಆಯಿತು ಅಂದರೆ, ಡಯಾಬಿಟಿಕ್ಸ್ ಇತ್ತು ಅಂತಂದರೆ, ಅವಾಗ ಏನಾಗ್ತದೆ, ಅಲ್ಲಿ ಕಲ್ಲುಗಳಾಗಿ ಅದು ಮಾರ್ಪಾಡಾಗ್ತದೆ. ಸುಮಾರು ಜನ ಅನ್ಕೊತಾರೆ ಕಿಡ್ನಿಲಿ ಕಲ್ಲಾಯಿತು ಅಥವಾ ಪಿತ್ತಕೋಶದಲ್ಲಿ ಗಾಲ್ ಬ್ಲಾಡರಲ್ಲಿ ಕಲ್ಲಾಯಿತು ಅಂದರೆ, ಎಲ್ಲೋ ನಾವು ಊಟದಲ್ಲಿ ತಿನ್ಬೇಕಾದ್ರೆ ಅಕ್ಕಿಯಲ್ಲೇನೋ ಕರೆಕ್ಟಾಗಿ ಕಲ್ಲು ಆಯ್ಲಿಲ್ಲ ಅಂದರೆ ಅದರಿಂದ ಬಂದ್ಬಿಡ್ತೇನೋ, ಕಲ್ಲು ನುಂಗುಬಿಟ್ಟಿದ್ದೇವನೋ. ಅಲ್ಲ, ಕಲ್ಲುಗಳು ಯಾವತ್ತೂ ನಾವು ನುಂಗಿರೋಂಥ ಕಲ್ಲು ಅಂದರೆ ಆಚೆ ಇರೋವಂಥ ಕಲ್ಲು ಹೊಟ್ಟೆ ಒಳಗಡೆ ಹೋಗಿ ಅದು ಕಲ್ಲಾಗೋದಲ್ಲ. ಕಿಡ್ನಿಲಾಗಲಿ ಪಿತ್ತಕೋಶದಲ್ಲಾಗಲಿ ಅಲ್ಲೇ ಉತ್ಪತ್ತಿ ಆಗುವಂಥ ಕಲ್ಲುಗಳು, ಅಲ್ಲೇ ಸೃಷ್ಟಿ ಆಗುತ್ತೆ ಕಲ್ಲುಗಳು. ಸೊ ಅದನ್ನು ನಾವು ಪಿಗ್ಮೆಂಟ್ ಸ್ಟೋನ್ಸ್ ಅಂತೀವಿ, ಕೊಲೆಸ್ಟ್ರಾಲ್ ಸ್ಟೋನ್ಸ್ ಅಂತೀವಿ, ಬೇರೆ ಬೇರೆ ಥರ ಸ್ಟೋನ್ಸ್ಗಳಿರ್ತವೆ. ಈ ಕಲ್ಲುಗಳು ಬಹಳ ವರ್ಷಗಳು ಹಿಡಿತದೆ. ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಗಮನನೇ, ಅಂದರೆ ಅದ್ರ ಏನು ತೊಂದರೆನೇ ಕೊಟ್ಟಿರಲ್ಲ. ಯಾಕಪ್ಪ ಅಂದರೆ ಅದ್ರ ಪಾಡಿಗೆ, ಯಾಕೆಂದರೆ ಚೀಲ ಸ್ವಲ್ಪ ದೊಡ್ಡದೇ ಇರ್ತದೆ. ಒಬ್ಬೊಬ್ರಿಗೊಂದು ಈ ವಯಸ್ಸಿಗೆ ತಕ್ಕಂತೆ ದೊಡ್ಡದಾಗ್ತಾ ಹೋಗುತ್ತೆ ಚೀಲ. ಸೊ ಅದರೊಳಗಡೆ ಸಣ್ಣ ಕಲ್ಲುಗಳಿರ್ತವೆ, ಸಣ್ಣ 5 mm, 10 mm, 15 mm ಅಂದರೆ ಮಿಲಿಮೀಟರ್, ಇಷ್ಟೇ ಚಿಕ್ಕ ಕಲ್ಲುಗಳಿರ್ತವೆ. ಅದು ಒಂದಕ್ಕೊಂದು ಅಂಟ್ಕೊಂಡು ದಪ್ಪ ಆಗಿ ಅಪ್ ಟು 5 centimeters, ಇಷ್ಟು ದಪ್ಪದು 10 centimetersವರೆಗೂ ನಾವು ಕಲ್ಲುಗಳನ್ನ ನೋಡಿದ್ದೀವಿ. ಆ್ಯಂಡ್ ಮಲ್ಟಿಪಲ್ ಸ್ಟೋನ್ಸ್, ಮಲ್ಟಿಪಲ್ ಅಂದರೆ 10,000 ಕಲ್ಲುಗಳವರೆಗೂ ಶೇಖರಣೆ ಆಗಿ ದ್ರಾಕ್ಷಿ ಗೊಂಚಲು ತಲ ಒಳಗಡೆ ಸೇರ್ಕೊಂಡಿರ್ತವೆ. ಏನಪ್ಪ ಆಗ್ತದೆ ಈ ಪಿತ್ತಕೋಶದಲ್ಲಿ ಕಲ್ಲಾದರೆ, ಏನಕ್ಕೆ? ಕೆಲವ್ರಿಗೆ ಮಾತ್ರ ಸಿಂಪ್ಟಮ್ಸ್ ಬರುತ್ತೆ, ಎಲ್ರಿಗೂ ಬರೋದಿಲ್ಲ. ಯಾಕೆ ಗೊತ್ತಾದಾಗ ಏನಕ್ಕೆ ಅದನ್ನು ತೆಗೆಸಬೇಕು, ಏನು ಮಾಡಬೇಕು? ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಏನು ಅಂತಂದರೆ, ಪಿತ್ತಕೋಶ ನಮಗೆ ಆ್ಯಕ್ಚುಲಿ ನಮ್ಮ ಮನುಷ್ಯರಿಗೆ ಪಿತ್ತಕೋಶದ್ದು ಏನು ಬಹಳ ಇಂಪಾರ್ಟೆಂಟ್ ಏನು ಕೆಲಸ ಇಲ್ಲ ನಮ್ಮ ದೇಹದಲ್ಲಿ. ಅದೇನು ಮೇಯ್ನಾಗಿ ಆ ಪಿತ್ತನ ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿ ಉಳಿಸ್ಕೋತದೆ. ಯಾವಾಗ ನಾವು ತುಂಬ ಜಾಸ್ತಿ ನಾನ್ ವೆಜಿಟೇರಿಯನ್ ಫುಡ್ ಊಟ ಮಾಡ್ತೀವೋ ಆವಾಗ ನಮಗೆ ಎಕ್ಸ್ಟ್ರಾ ಸ್ಟ್ರಾಂಗ್ ಅಂದರೆ ಕಾನ್ಸಂಟ್ರೇಷನ್ ಇರೋವಂಥ ಒಂದು ಪಿತ್ತ ನಮಗೆ ಬೇಕು ಅದನ್ನು ಜೀರ್ಣ ಮಾಡಲಿಕ್ಕೆ. ಆವಾಗ ಅದು ಎಕ್ಸ್ಟ್ರಾ ಅದನ್ನು ರಿಲೀಸ್ ಮಾಡುತ್ತೆ. ಸೊ ಎಸ್ಪೆಷಲಿ ವೆಜಿಟೇರಿಯನ್ಸಲ್ಲಿ ಅದರದ್ದು ಏನು ಜಾಸ್ತಿ ಮಹತ್ವನೇ ಇಲ್ಲ. ಯಾರು ಜಾಸ್ತಿ ಕೊಬ್ಬಿನಾಂಶ ಇರೋವಂಥ ಊಟ ಮಾಡ್ತಾರೋ ಅವ್ರಿಗೆ ಅದು ಸ್ವಲ್ಪ ಮಟ್ಟಿಗೆ ಅವಶ್ಯಕತೆ ಇದೆ. ಹಂಗಂತ ಅದನ್ನು ತೆಗೆದುಬಿಟ್ರೆ ಅವ್ರು ನಾನ್ ವೆಜ್ ತಿನ್ನೋಕ್ಕಾಗಲ್ವ? ಇಲ್ಲ, ಹಾಗೇನಿಲ್ಲ. ಬಟ್ ಯಾಕೆ ಅದನ್ನು ತೆಗಿಬೇಕು ಅಂದರೆ, ಈ ಕಲ್ಲು, ಈ ನಾನು ಹೇಳ್ದಂಗೆ ಪಿತ್ತಕೋಶದ ಅದರದೇ ಆದ ಒಂದು ಪಿತ್ತನಾಳ ಅಂದರೆ ಬೈಲ್ ಸಿಸ್ಟಿಕ್ ಡಕ್ಟ್ ಅಂತ ಇರುತ್ತೆ, ಅದರದೇ ಒಂದು ಬಳ್ಳಿ ಇರ್ತದೆ, ಅದು ಹೋಗಿ ಸೇರ್ಕೊಳ್ಳೋದಕ್ಕೆ. ಅದು ಬಹಳ ನ್ಯಾರೋ ಇರ್ತದೆ. ನಾನು ಇವಾಗ ಸ್ಟಮಕ್ದು ಬೇರೆ ಬೇರೆ ಪಾರ್ಟ್ಸ್, ಅದ್ರ ಬೇರೆ ಬೇರೆ ಭಾಗಗಳು ಹೇಳಿದ್ನಲ್ಲ, ಫಂಡಸ್ಸು, ಬಾಡಿ ಆ್ಯಂಡ್ ಪೈಲೋರಸ್ಸು, ಆ್ಯಂಟ್ರಮ್ ಅಂತ, ಅದೇ ರೀತಿ ಈ ಒಂದು ಪಿತ್ತಕೋಶಕ್ಕೂ ಅದರದೇ ಆದ ಭಾಗಗಳಿರ್ತವೆ. ಒಂದು ಫಂಡಸ್ಸು, ಬಾಡಿ ಮತ್ತು ನೆಕ್ ಅಂತ ಇರ್ತದೆ ಅದಕ್ಕೆ. ಸೊ ಈ ನೆಕ್ ಹತ್ರ ಬಂದಾಗ ನ್ಯಾರೋ ಆಗ್ತದೆ, ಅಂದರೆ ಚಿಕ್ಕದಾಗ್ತದೆ ದಾರಿ. ಸೊ ಆ ಕಲ್ಲುಗಳು ಯಾವಾಗ ಬಂದು ಈ ನೆಕ್ ಹತ್ರ ಬಂದು ಸಿಕ್ಕಾಕ್ಕೊಳ್ತದೋ ಆವಾಗ ಪೇಷಂಟ್ಗೆ ನೋವು ಬರ್ತದೆ.
ಸುಮಾರು ಸತಿ ಎಷ್ಟೋ ಸತಿ ಕಲ್ಲುಗಳು ಬಂದು ಸಿಗಾಕೊಳ್ಳೋದೇ ಇಲ್ಲ, ಸುಮ್ಮನೆ ಅದ್ರ ಪಾಡಿಗೆ ಸೈಲೆಂಟಾಗಿ ಒಳಗಡೆ ಕೂತಿರ್ತದೆ. ಸೊ ಹಾಗಾಗಿ ಅಂಥ ಜನಗಳಿಗೆ ನೋವೇ ಬರೋದಿಲ್ಲ. ಎಷ್ಟೋ ವರ್ಷಗಳಿಗೆ ಬೇರೆ ಯಾವುದೋ ಒಂದು ಕಾಯಿಲೆಗೋ ಅಥವಾ ಬೇರೆ ಏನೋ ರೊಟೀನ್ ಚೆಕಪ್ಗೆ ಅಂತ ಅಂದ್ಬಿಟ್ಟು ಒಂದು ಮಾಸ್ಟ್ರಲ್ ಚೆಕಪ್, ಸುಮ್ಮನೆ ಇಷ್ಟು ತಾಳಪ್ಪ ನನಗೆ 40 ವರ್ಷ ಆಯಿತು 50 ವರ್ಷ ಆಯಿತು ಒಂದು ಮಾಸ್ಟ್ರಲ್ ಚೆಕಪ್, ಫುಲ್ ಬಾಡಿ ಚೆಕಪ್ ಮಾಡಿಸೋಣ ಅಂತ ಮಾಡೋಕ್ಕೆ ಹೋದಾಗ ಅವಾಗ ಗೊತ್ತಾಗ್ತದೆ, ಓ ನನ್ನ ಪಿತ್ತಕೋಶದಲ್ಲಿ ಕಲ್ಲುಗಳಿದೆ ಅಂತ ಅಂದ್ಬಿಟ್ಟು. ಇನ್ನೊಂದು ಅದೇ ಥರ ಕಾಯಿಲೆ ಈ ನಡುವೆ ಇತ್ತೀಚೆಗೆ ನಾವು ನೋಡ್ತಿರೋದು ಅಂತಂದರೆ ಹೊಕ್ಕಳ ಹತ್ರ ಇರೋವಂಥ ಹರ್ನಿಯ, ಅದ್ರ ಬಗ್ಗೆ ಇನ್ನೊಂದು ಸತಿ ನಾನು ಯಾವಾಗಾದ್ರೂ ಮಾತಾಡ್ತೀನಿ. ಈ ಪಿತ್ತಕೋಶದಲ್ಲಿ ಕಲ್ಲುಗಳು ಅಷ್ಟೇ ಇನ್ಸಿಡೆಂಟಲ್ ಫೈಂಡಿಂಗ್ ಅಂತೀವಿ, ಅಂದರೆ ಅಕಸ್ಮಾತ್ ಆಗಿ ಕಾಕತಾಳೀಯ ಅಂತಾರಲ್ಲ, ಏನೋ ಒಂದು ಬೇರೆ ಏನಕ್ಕೋ ಕಾರಣಕ್ಕೆ ಅಂತ ಹೋಗಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾಗ ನೋಡಿದಾಗ ಅಲ್ಲಿ ಪಿತ್ತಕೋಶದಲ್ಲಿ ಕಲ್ಲುಗಳಿದ್ದಾವೆ ಅಂತ ಗೊತ್ತಾಗ್ತದೆ. ಆವಾಗ ಏನು ಮಾಡಬೇಕು? ಕೆಲವ್ರು ಹೇಳ್ತಾರೆ ಏನು ಮಾಡೋದು ಬೇಕಿಲ್ಲ, ಅದು ಹಂಗೆ ಅದು ಪಾಡ್ಗದಾಗೆ ಇರಲಿ, ಇಷ್ಟು ವರ್ಷನೇ ಏನೂ ಆಗಿರಲಿಲ್ಲ, ಏನು ತೊಂದರೆ ಇಲ್ಲ. ನಿಜ, ಏನೂ ಆಗದೇ ಇದ್ದರೆ ಸಂತೋಷ. ಆದರೆ ಏನಾಗಬಹುದು, ಏನಾಗ ಸಾಧ್ಯ ಇದೆ ಅಂತಂದರೆ, ಒಂದು ನಾ ಹೇಳ್ದಂಗೆ ಅದರ ಕತ್ತತ್ರ ಬಂದು ಸಿಕ್ಕಾಕ್ಕೊಳ್ಳುತ್ತೆ ಕಲ್ಲು. ಹಂಗೆ ಸಿಗಾಕೊಂಡಾಗ ಪಿತ್ತಕೋಶ ಮಾತ್ರ ಊದ್ಕೊಳ್ಳುತ್ತೆ, ನೋವು ಜಾಸ್ತಿ ಆಗುತ್ತೆ. ಆ ಕಲ್ಲು ವಾಪಸ್ ಒಳಗೆ ಬಿದ್ದೋಯ್ತು ಅಂತಂದರೆ ಆಗ ನೋವು ಕಡಿಮೆ ಆಗ್ತದೆ. ಸುಮಾರು ಜನ ಹೇಳ್ತಾರೆ, ಯಾವಾಗೋ ಒಂದ್ಸತಿ ಬರುತ್ತೆ ಡಾಕ್ಟ್ರೆ, ನೋವು ಬರುತ್ತೆ, ಒಂದು ಸ್ವಲ್ಪ ಹೊತ್ತಿರುತ್ತೆ, ಒಂದು 10 ನಿಮಿಷ ಇರುತ್ತೆ, ಅರ್ಧ ಗಂಟೆ ಇರುತ್ತೆ, ಏನೋ ಒಂದು ಮಾತ್ರೆ ತೊಗೊಳ್ತೀನಿ ನೋವಿಂದು ಕಡಿಮೆ ಆಗೋಗುತ್ತೆ. ಆ ಥರ ಒಂದು 2 ತಿಂಗಳಾದ್ಮೇಲೆ ಮತ್ತೆ ಬರುತ್ತೆ, ಮತ್ತೆ ಒಂದು ಮಾತ್ರೆ ತೊಗೊಳ್ತೀನಿ ಕಡಿಮೆ ಆಗೋಗುತ್ತೆ. ಈ ರೀತಿಯಾಗಿ ಎಷ್ಟೋ ಜನ ಅದನ್ನು ಯಾವುದೋ ಒಂದು ಗ್ಯಾಸ್ಟ್ರಿಕ್ ಮಾತ್ರೆ, ಏನೋ ಗ್ಯಾಸ್ಟ್ರಿಕ್ ನೋವು ಇರ್ಬೋದು ಅಥವಾ ಏನೋ ಬೇರೆ ಏನೋ ನೋವು ಇರ್ಬೋದು ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಇದು ಒಂದು ವಿಷಯ. ಎರಡನೇದೇನು, ಹಂಗೇನಾದ್ರು ಬ್ಲಾಕ್ ಆದಾಗ ಅಕಸ್ಮಾತ್ ಅದು ಬ್ಲಾಕ್ ರಿಲೀವ್ ಆಗಲಿಲ್ಲ ತಕ್ಷಣಕ್ಕೆ ಅಂತಂದರೆ ಒಳಗಡೆ ಇರೋ ಪಿತ್ತ ಏನಾಗುತ್ತೆ, ಕೊಳಿಯಕ್ಕೆ ಶುರು ಆಗುತ್ತೆ. ಅವಾಗ ಅದು ಇನ್ಫೆಕ್ಷನ್ ಆಗಿ ಅಲ್ಲಿ ಅದನ್ನೇ ನಾವು ಕ್ಯಾಲ್ಕುಲಸ್ ಕೋಲಿಸಿಸ್ಟೈಟಿಸ್ ಅಂತೀವಿ. ಐಟಿಸ್ ಅಂತಂದರೆ ಇನ್ಫೆಕ್ಷನ್. ಇವಾಗ ಫ್ಯಾರಿಂಜೈಟಿಸು, ಲ್ಯಾರಿಂಜೈಟಿಸು ಇವೆಲ್ಲ ಹೇಳ್ತೀವಲ್ಲ, ಹಾಗೆ ಇದು ಐಟಿಸ್ ಅಂತಂದರೆ ಇನ್ಫೆಕ್ಷನ್ ಆಗಿ ಇನ್ಫ್ಲಮೇಷನ್ ಆಗಿ ಊದ್ಕೊಳ್ಳೋದು, ಅದರೊಳಗೆ ನೀರು ತುಂಬಿಕೊಂಡು ಅದ್ರ ಸುತ್ತ ನೀರು ತುಂಬಿಕೊಳ್ಳುತ್ತೆ. ಅವಾಗ ಅದನ್ನು ನಾವು ಎಮರ್ಜೆನ್ಸಿ, ಯಾಕೆ ಅಂತಂದರೆ ಆ ಗಾಲ್ ಬ್ಲಾಡರ್ ಪಿತ್ತಕೋಶದ ಸುತ್ತ ನೀರು ತುಂಬಿಕೊಳ್ಳುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಆ ಇನ್ಫೆಕ್ಷನ್ನ ನಾವು ತಕ್ಷಣಕ್ಕೆ ಕಡಿಮೆ ಮಾಡಬೇಕು. ಮೊದಲು ಅದಕ್ಕೆ ಇನ್ಫೆಕ್ಷನ್ಗೆ ಇಂಜೆಕ್ಷನ್ ಕೊಟ್ಟು ನಾವು ಅದನ್ನೆಲ್ಲ ಕಡಿಮೆ ಮಾಡಿ ಆಮೇಲೆ ಮತ್ತೆ ಆಪ್ರೇಷನ್ ಮಾಡಬೇಕಾಗ್ತದೆ. ಅದು ಒಂದು. ಎರಡನೇದೇನಪ್ಪ ಅಂತಂದರೆ, ನಾನು ಹೇಳಿದ್ನಲ್ಲ, ಈ ಪಿತ್ತನಾಳ ಅಂತ ಇರ್ತದೆ ಅದರದ್ದು ಸಿಸ್ಟಿಕ್ ಡಕ್ಟು, ಅದರಿಂದ ಇನ್ನೂ ಜಾಯಿನ್ ಆಗಿಬಿಟ್ಟು ಕಾಮನ್ ಬೈಲ್ ಡಕ್ಟ್, ನಾವು ಇವಾಗ ಸ್ಕ್ಯಾನ್ ಮಾಡಿದಾಗ CBD ಅಂತ ಬರೆದಿರ್ತಾರೆ, ಕಾಮನ್ ಬೈಲ್ ಡಕ್ಟ್. ಈ ಕಾಮನ್ ಬೈಲ್ ಡಕ್ಟು ಕೊನೆಗೆ ಬಂದು ಸಣ್ಣ ಕರಳಿಗೆ ಜಾಯಿನ್ ಆಗಿ ಅದರೊಳಗಡೆ ಇರೋಂಥ ಪಿತ್ತನೆಲ್ಲ ತೊಗೊಂಬಂದು ಅದರೊಳಗಡೆ ಸುರಿಯುತ್ತೆ. ಈ ಕಲ್ಲು ಅಕಸ್ಮಾತ್ ಏನಾದರೂ ದಾಟ್ಕೊಂಡು ಮುಂದೆ ಹೋಗಿ ಈ ಪೈಪಲ್ಲಿ ಏನಾದರೂ ಸಿಕ್ಕಾಕ್ಕೊಂತು ಅಂದರೆ ಅದು ಒಂದೇ ದಾರಿ, ಒನ್ ವೇ ರೂಟ್ ಇದ್ದಂಗೆ, ಅದು ಲಿವರಿಂದ ಬರೋವಂಥ ಒನ್ ವೇ ರೋಡ್. ಅದು ಅಲ್ಲೇನಾದರೂ ಬಂದು ಕಲ್ಲು ಸಿಕ್ಕಾಕ್ಕೊಂತು ಅಂದರೆ ಬರೀ ಪಿತ್ತಕೋಶ ಅಲ್ಲ, ಈ ಲಿವರು ಕೂಡ ಊದ್ಕೊಳ್ಳೋಕೆ ಶುರು ಆಗುತ್ತೆ. ಯಾಕಪ್ಪ ಅಂದರೆ ಬೇರೆ ಎಲ್ಲೂ ದಾರಿನೇ ಇಲ್ಲ, ಅದು ಒಂದೇ ಪೈಪು ಇರೋದು ಆಚೆ, ಒನ್ ವೇ ಅದು. ಸೊ ಅವಾಗೇನೋ ಬ್ಲಾಕ್ ಆಯಿತು, ಅವಾಗೇನಾಗುತ್ತೆ, ಜಾಂಡೀಸ್ ಆಗುತ್ತೆ. ಅದನ್ನು ನಾವು ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಅಂತೀವಿ. ಸರ್ಜಿಕಲ್ ಜಾಂಡೀಸ್ ಅಥವಾ ಅಬ್ಸ್ಟ್ರಕ್ಟಿವ್ ಅಂದರೆ ಎಲ್ಲೋ ಒಂದು ಅಡೆತಡೆ ಆಗಿದೆ, ಅಬ್ಸ್ಟ್ರಕ್ಷನ್ ಆಗಿದೆ, ಬ್ಲಾಕ್ ಆಗಿಬಿಟ್ಟಿದೆ ರೋಡು. ಸೊ ಅವಾಗೇನಾಗ್ತದೆ, ಅದು ಕೂಡ ಎಮರ್ಜೆನ್ಸಿ. ಅವಾಗೇನಂತಂದರೆ ಟ್ರಿಪಲ್ ಕೆಲಸ. ಆ ಅಬ್ಸ್ಟ್ರಕ್ಷನ್ನ ರಿಲೀವ್ ಮಾಡಬೇಕು ಅಂದರೆ ನಾವು ERCP ಅಂತ ಮಾಡಬೇಕು. ಎಂಡೋಸ್ಕೋಪಿ ಯಾವ ಥರ ಮಾಡ್ತೀವೋ ಅದೇ ರೀತಿ ಬಾಯಿ ಒಳಗಡೆ ಇನ್ನೊಂದು ಉದ್ದ, ಇನ್ನೂ ಎಕ್ಸ್ಟ್ರಾ ಉದ್ದ ಇರೋವಂಥ ಒಂದು ಕ್ಯಾಮ್ರಾ ಬರುತ್ತೆ, ಅದನ್ನು ನಾವು ERCP ಅಂತೀವಿ. ಆ ಎಂಡೋಸ್ಕೋಪಿ ಮೂಲಕ ಒಳಗೆ ಹೋಗಿ ಅಲ್ಲಿ ಇರೋ ಕಲ್ಲನ್ನ ಈಚೆ ಎಳ್ಕೊಂಬಂದು ಒಂದು ಬಾಸ್ಕೆಟಲ್ಲಿ ಅದನ್ನು ಈಚೆ ತಕ್ಕೊಂಬಂದು ಮತ್ತೆ ಬ್ಲಾಕ್ ಆಗದೇ ಇರೋಂಗೆ ಅಲ್ಲಿ ಒಂದು ಸ್ಟೆಂಟ್ ಇಡಬೇಕು. ನಾವು ಒಂದು ಸ್ಟೆಂಟ್ ಅಡ್ಡಡ್ಡ ಇಟ್ಟು ಒಂದು 2 ವಾರ ಆದಮೇಲೆ ಆಪ್ರೇಷನ್ ಮಾಡಿ ಪಿತ್ತಕೋಶನ ತೆಗೆದುಹಾಕಿ, ಪಿತ್ತಕೋಶ ತೆಗೆದು ಒಂದು 4 ವಾರ ಆದಮೇಲೆ ಮತ್ತೆ ERCP ಮಾಡಿ ಆ ಸ್ಟೆಂಟ್ ಏನಿಟ್ಟಿದ್ವೋ ಅದನ್ನು ತೆಗೆದುಹಾಕ್ಬೇಕು. ಸೊ 3 ಕೆಲಸ ಆಗ್ತದೆ. ಸೊ ಅದಕ್ಕೇ ಇಲ್ಲಿ ತನಕ ಬಿಡೋದಕ್ಕೆ ಮುಂಚೆ, ಆ ಕಲ್ಲು ಬಂದು ಅಲ್ಲಿಗೆ ಸಿಕ್ಕಾಕೊಳ್ಳೋದಕ್ಕೆ ಮುಂಚೆ ನಾವು ಗೊತ್ತಾಗಿದ್ದ ತಕ್ಷಣ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅದು ಸೇಫ್. ಈಗ ಅದೇ ನೋಡಿ, ಕಲ್ಲಿದ್ದಾಗ ಆ ಥರ ಅದ್ರ ಪಾಡಗದ ಪಿತ್ತಕೋಶದಲ್ಲೇ ಇದ್ದಾಗ ಕೆಲಸ ಬಹಳ ಸುಲಭ. ನಮಗೆ ಸರ್ಜನ್ಸ್ ಆಗಿ ನಮಗೂ ಸುಲಭ, ನಿಮಗೆ ಒಂದು ಪೇಷಂಟ್ಗಳಿಗೂ ಕೂಡ ಈ 3-4 ಪ್ರೊಸೀಜರ್ಗಳನ್ನ ಮಾಡಿಸೋದು ತಪ್ಪುತ್ತೆ. ಇದು ಎರಡನೇದು ವಿಷಯ. ಮೂರನೇ ವಿಷಯ ಏನಪ್ಪ ಅಂತಂದರೆ, ಡಯಾಬಿಟಿಕ್ ಇರ್ತಾರೆ, ಬೇರೆ ಏನೋ ಕಾಯಿಲೆ ಇರ್ತದೆ, ವಯಸ್ಸಾಗಿರ್ತದೆ, ಅವರ ಇಮ್ಯುನಿಟಿ ಕಡಿಮೆ ಆಗಿರ್ತದೆ. ಈ ಕಲ್ಲುಗಳು ಪಿತ್ತಕೋಶದೊಳಗಡೆ ಇದ್ದು ಏನಾಗ್ತದೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅವಾಗಲೇ ಹೇಳಿದೆ ನಾನು, ಸಿಕ್ಕಾಕ್ಕೊಂಡ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ. ಹಂಗೆ ಸಿಕ್ಕಾಕ್ಕೊಂಡಾಗ ಯಾರಿಗೆ ಬೇಕಾದ್ರೂ ಆಗ್ಬೋದು, 18 ವರ್ಷದ ಹುಡುಗನಿಗೂ ಆಗ್ಬೋದು, 80 ವರ್ಷದ ಮುದುಕನಿಗೂ ಆಗ್ಬೋದು. ಅದೇ ಈ ಪಿತ್ತಕೋಶದ ಒಳಗಡೆನೇ ಇದ್ದೂ ಕೂಡ ಯಾವಾಗಪ್ಪ ಇನ್ಫೆಕ್ಷನ್ ಆಗುತ್ತೆ ಅಂತಂದರೆ, ಡಯಾಬಿಟಿಕ್ಸು, ಇಮ್ಯುನೋ ಕಾಂಪ್ರಮೈಸ್ಡು, ಬೇರೆ ಏನೋ ಒಂದು ಕಾಯಿಲೆ ಇರುತ್ತೆ, ಅವರ ದೇಹದ ಡಿಫೆನ್ಸ್ ಸಿಸ್ಟಮ್ ಶಕ್ತಿ ಕಡಿಮೆ ಇರುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಅದು ಸಿಕ್ಕಾಕೊಳ್ದಿದ್ರು ಒಳಗಡೆನೇ ಇದ್ರೂ ಕೂಡ ಅದು ಇನ್ಫೆಕ್ಷನ್ ಆಗಿ ಕೀವಾಗ್ಬಿಡುತ್ತೆ. ಆ ಕೀವನ್ನು ನಾವು ಎಂಪೈಮಾ ಗಾಲ್ ಬ್ಲಾಡರ್ ಅಂತೀವಿ. ಅದು ಕೂಡ ಇಟ್ಸ್ ಅ ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್, ಅಂದರೆ ಜೀವಕ್ಕೆ ಅಪಾಯ ತರೋ ಅಂಥ ಒಂದು ಕಂಡೀಷನ್.
ಅವಾಗೂ ಕೂಡ ತಕ್ಷಣ ಹಾಸ್ಪಿಟಲ್ ಸಿಕ್ಕಾಪಟ್ಟೆ ನೋವು ಬರುತ್ತೆ, ಜ್ವರ ಬರುತ್ತೆ, ಸುಸ್ತಾಗುತ್ತೆ, ಬಿ ಪಿ ಫಾಲ್ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬೆವ್ತೋಗ್ತಾರೆ. ಇವೆಲ್ಲ ಶುಗರು ಎಷ್ಟೇ ಮಾಡಿದ್ರೂ ಕಂಟ್ರೋಲಿಗೆ ಬರೋದಿಲ್ಲ. ಇವೆಲ್ಲ ಯಾವಾಗ ಆಗ್ತದೆ ಅಂತಂದರೆ ಈ ಪಿತ್ತಕೋಶದಲ್ಲಿರುವಂಥ ಕಲ್ಲುಗಳಿಂದ ಪಸ್ಸಾಗ್ಬಿಡುತ್ತೆ. ಕಲ್ಲುಗಳು ಇಲ್ಲದೇ ಇದ್ರೂ ಕೂಡ ಒಂದೊಂದ್ಸತಿ ಪಸ್ಸಾಗ್ತದೆ. ಅದು ಇಟ್ ಈಸ್ ಎ ಕ್ಯಾಲ್ಕುಲಸ್ ಕೋಲಿಸಿಸ್ಟೈಟಿಸ್ ಅಂತ. ಎ ಕ್ಯಾಲ್ಕುಲಸ್ ಅಂದರೆ ಕಲ್ಲುಗಳು ಇಲ್ದಿರನೇ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ಸು. ಸೊ ಹಾಗಾಗಿ ಈ ಕಲ್ಲುಗಳು ಇಲ್ದಿರನೇ ನಮಗೆ ಪಿತ್ತಕೋಶದಲ್ಲಿ ಅಷ್ಟೆಲ್ಲ ಡ್ಯಾಮೇಜ್ ಆಗ್ಬೋದು ಅಂತ ಆದರೆ ಇವಾಗ ಕಲ್ಲುಗಳಿರುವಂಥ ಪೇಷಂಟ್ಗಳಿಗೆ ಏನೆಲ್ಲ ಆಗ್ಬೋದು. ಸೊ ಇದು 3ನೇ ವಿಷಯ. ಕೊನೆಯದಾಗಿ 4ನೇ ವಿಷಯ ಏನಾಗ್ಬೋದಪ್ಪ ಪಿತ್ತಕೋಶದಲ್ಲಿ ಕಲ್ಲುಗಳು ಅಂತಂದರೆ, ಸುಮಾರು ವರ್ಷಗಳು ನಾನು ಹೇಳ್ದಂಗೆ ಏನೂ ಸಿಂಪ್ಟಮ್ ಇಲ್ಲರೋ ಅವ್ರಿಗೆ ಗೊತ್ತೇ ಇರಲ್ಲ ಪಾಪ. ಕೆಲವರಾದರೂ ಏನೋ ಒಂದು 40 ವರ್ಷಕ್ಕೆ 50 ವರ್ಷಕ್ಕೆ ಬೇರೆ ಏನೋ ಕಾರಣಕ್ಕೆ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗಿರುತ್ತೆ. ಇನ್ನು ಕೆಲವು ಸತಿ ಅದು ಮಿಸ್ ಆಗಿಬಿಟ್ಟಿರ್ತದೆ, ಅವ್ರ ಹಣೆ ಬರೋಕ್ಕೆ ಪಾಪ ಗೊತ್ತಾಗಿರಲ್ಲ. ಏನಾಗ್ತದೆ, ಸುಮಾರು ವರ್ಷಗಳಿಂದ ಆ ಕಲ್ಲುಗಳು ಅಲ್ಲೇ ತೇಲಾಡಿ ಅಲ್ಲಿ ಉಜ್ಜಿ ಏನಾಗ್ತದೆ, ಅದ್ರ ವಾಲ್ ಇರ್ತದೆ ಒಳಗಡೆ, ಮ್ಯೂಕೋಸಾ ಅಂತ ಇರ್ತದೆ, ಅದಕ್ಕೆ ಉಜ್ಜಿ ಇರಿಟೇಷನ್ ಆಗುತ್ತೆ. ಸೊ ಇರಿಟೇಷನ್ ಆಗಿ ಅಲ್ಲಿ ದುರ್ಮಾಂಸ ಬೆಳ್ಕೊಳ್ಳುತ್ತೆ, ಅಲ್ಸರ್ ಆಗುತ್ತೆ. ಅದನ್ನು ನಾವು ಪಾಲಿಪ್ಸ್ ಅಂತೀವಿ. ಈಗ ದೊಡ್ಡ ಕರಳಲ್ಲಿ ಅಥವಾ ಮೋಷನ್ ಮಾಡೋ ಜಾಗದ ಹತ್ರ ಕೂಡ ಒಂದು ದುರ್ಮಾಂಸಗಳು ಎಕ್ಸ್ಟ್ರಾ ಬೆಳ್ಕೊಳ್ತವೆ. ಅದನ್ನು ನಾವು ಪಾಲಿಪ್ ಅಂತೀವಿ. ಪಾಲಿಪ್ ಅಂತಂದರೆ ಎಕ್ಸ್ಟ್ರಾ ಗ್ರೋತ್, ದುರ್ಮಾಂಸ ಅಲ್ಲಿ ಇರಬಾರ್ದು, ಅದು ಎಕ್ಸ್ಟ್ರಾ ಬೆಳ್ಕೊಂಡಿರುತ್ತೆ. ಕೆಲವು ಸತಿ ಕಲ್ಲಿಲ್ದಿರನೂ ಕೂಡ ಈ ಪಿತ್ತಕೋಶದಲ್ಲಿ ಪಾಲಿಪ್ಸ್, ಗಾಲ್ ಬ್ಲಾಡರ್ ಪಾಲಿಪ್ಸ್ ಅಂತೀವಿ. ಎಷ್ಟೋ ಸತಿ ಅದನ್ನು ಕೂಡ ಸ್ಕ್ಯಾನ್ ಮಾಡಿದಾಗ ಕಾಣುತ್ತೆ. ಸ್ಮಾಲ್ ಮಲ್ಟಿಪಲ್ ಪಾಲಿಪ್ಸ್ ಅಂತಾರೆ, ಸ್ಮಾಲ್ ಸಿಂಗಲ್ ಪಾಲಿಪ್ ಅಂತಾರೆ. ಈ ಪಾಲಿಪ್ಪು ಅಷ್ಟೇ ಏನಾಗುತ್ತೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂದರೆ ವರ್ಷಗಳು ಕಳೀತಾ ಅದು ಜಾಸ್ತಿ ಬೆಳೆಯೋಕ್ಕೆ ಶುರು ಆಗುತ್ತೆ. ಹಂಗೇನಾದ್ರು ಬೆಳೀತಾ ಅದೇನಾದರೂ ಕ್ಯಾನ್ಸರ್ ಆಗಿ ಬದಲಾಯಿತು ಅಂತಂದರೆ ಬಹಳ ಕಷ್ಟ. ಬಟ್ 1% ಅಷ್ಟೇ, 100ರಲ್ಲಿ ಒಬ್ಬರಿಗೆ ಆ ಥರ ಆಗೋ ಚಾನ್ಸಸ್ ಇದೆ ಅಂತ ನಮ್ಮ ಲಿಟ್ರೇಚರ್ ಹೇಳುತ್ತೆ. ಆದರೆ ಈ 1% ಕೂಡ ರಿಸ್ಕು. ಯಾಕೆ ಅಂತಂದರೆ ನಮ್ಮ ಪುಸ್ತಕದಲ್ಲಿ, ನಮ್ಮ ಲಿಟ್ರೇಚರ್ ನಾವು ಅಧ್ಯಯನ ಮಾಡಿರೋ ಪ್ರಕಾರ ಇರೋ ಬರೋ ಕ್ಯಾನ್ಸರ್ಗಳಿಗೆ ಎಷ್ಟೊಂದು ಕ್ಯಾನ್ಸರ್ಗಳು ಬರ್ತವೆ. ಬ್ರೈನ್ ಕ್ಯಾನ್ಸರ್ ಬರ್ತದೆ, ಲಂಗ್ ಕ್ಯಾನ್ಸರ್ ಬರ್ತದೆ, ಬ್ಲಡ್ ಕ್ಯಾನ್ಸರ್ ಬರ್ತದೆ, ಎಷ್ಟೊಂದು ಥರ ಬ್ರೆಸ್ಟ್ ಕ್ಯಾನ್ಸರ್ ಬರ್ತದೆ. ಈ ಎಲ್ಲ ಕ್ಯಾನ್ಸರ್ಗಳಿಗೂ ಕಂಪೇರ್ ಮಾಡ್ಕೊಂಡ್ರೆ ಯಾವ ಕ್ಯಾನ್ಸರ್ ತುಂಬ ಭಯಾನಕವಾದ್ದು ಅಂತ ನಮ್ಗೆ ಕೇಳಿದ್ರೆ ಫಸ್ಟ್ ಬರೋದೇ ನಮ್ಮ ಮನಸ್ಸಿಗೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, 2ನೇದು ಗಾಲ್ ಬ್ಲಾಡರ್ ಕ್ಯಾನ್ಸರ್. ಕಾರ್ಸಿನೋಮಾ ಆಫ್ ದ ಪ್ಯಾಂಕ್ರಿಯಾಸ್, ಕಾರ್ಸಿನೋಮಾ ಆಫ್ ದ ಗಾಲ್ ಬ್ಲಾಡರ್, ಇವೆರಡೂ ಕೂಡ ಬಹಳಷ್ಟು ಡೇಂಜರಸ್. ಅಂದರೆ ಅದು ಬಂತು ಅಂದರೆ ಇಟ್ ಇಸ್ ಇವಾಗ ಇರೋಂಥ ಕಾಲದಲ್ಲಿ ನಮಗೆ ಇವಾಗ ಮೆಡಿಸಿನ್ ಎಷ್ಟು ಮುಂದುವರೆದಿದೆ, ಅಡ್ವಾನ್ಸ್ ಆಗಿದೆ ಅಂತಂದರೆ ಪ್ರತಿಯೊಂದು ಥರ ಕ್ಯಾನ್ಸರ್ಗೂ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ, ಪಾಸಿಬಿಲಿಟಿ ಇದೆ. ಬಟ್ ಡಿಪೆಂಡ್ಸ್ ಆನ್ ದ ಸ್ಟೇಜ್. ಯಾವ ಸ್ಟೇಜಲ್ಲಿ ಅದು ಕಂಡುಹಿಡಿದಿದ್ವಿ ನಾವು, ಯಾವ ಸ್ಟೇಜಲ್ಲಿ ಅದು ಕ್ಯಾನ್ಸರ್ ಅಂತ ಗೊತ್ತಾಗಿದೆ ನಮಗೆ ಅನ್ನೋದ್ರ ಮೇಲೆ ನಾವು ಕ್ಯಾನ್ಸರ್ನ ನಾವು ಕ್ಯೂರ್ ಮಾಡ್ಬೋದು, 100% ಕ್ಯೂರ್ ಮಾಡ್ಬೋದು ಅದನ್ನು. ಬಟ್ ಬೇಸ್ಡ್ ಆನ್ ದ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3ವರೆಗೂ ನಾವು ಕ್ಯಾನ್ಸರ್ನ ಗೆಲ್ಲಬಹುದು, ಕ್ಯಾನ್ಸರ್ನ ಟ್ರೀಟ್ ಮಾಡ್ಬೋದು. ಬಟ್ ಸ್ಟೇಜ್ 4 ಅಂತಂದರೆ ಅಡ್ವಾನ್ಸ್ಡ್ ಕ್ಯಾನ್ಸರ್, ಅಂದರೆ ಅದು ಹರಡುಬಿಟ್ಟಿದೆ, ಎಲ್ಲ ಕಡೆ ಹರಡುಬಿಟ್ಟಿದೆ, ಬೇರೆ ಕಡೆ. ಪ್ರೈಮರಿ ಕ್ಯಾನ್ಸರ್ ಅಂದರೆ ಎಲ್ಲಿ ಶುರು ಆಗಿದೆಯೋ ಅದು. ಇವಾಗ ಪಿತ್ತಕೋಶದಲ್ಲಿ ಕ್ಯಾನ್ಸರ್ ಶುರು ಆಯಿತು ಅಂದರೆ ಅದು ಪ್ರೈಮರಿ ಸ್ಪಾಟ್. ಲಂಗ್ ಕ್ಯಾನ್ಸರ್ ಅಂದರೆ ಅಲ್ಲಿ ಪ್ರೈಮರಿ ಸ್ಪಾಟ್. ಗಂಟ್ಲಲ್ಲಿ ಥೈರಾಯ್ಡಲ್ಲಿ ಅಲ್ಲಿ ಕ್ಯಾನ್ಸರ್ ಶುರು, ಅದು ಪ್ರೈಮರಿ. ಅಲ್ಲಿಂದ ಬೇರೆ ಕಡೆ ಹರಡುತ್ತೆ. ಹೆಂಗಪ್ಪ ಹರಡುತ್ತೆ, 3 ರೀತಿ ಹರಡುತ್ತೆ. ಒಂದು ಅಲ್ಲೇ ಲೋಕೋ ರೀಜನಲ್ ಸ್ಪ್ರೆಡ್, ಅಲ್ಲಿಂದನೇ ಅಕ್ಕಪಕ್ಕ ಹರಡುತ್ತೆ. ಇವಾಗ ಥೈರಾಯ್ಡ್ ಕ್ಯಾನ್ಸರ್ ಇದೆ ಅಂತಂದರೆ ಅಕ್ಕಪಕ್ಕ ಇರುವಂಥ ಸ್ಟ್ರಕ್ಚರ್ಗಳೇ ಹರಡುತ್ತವೆ ಡೈರೆಕ್ಟಾಗಿ, ಅದು ಡೈರೆಕ್ಟ್ ಸ್ಪ್ರೆಡ್. 2ನೇದು ಏನಂದರೆ ಲಿಂಫ್ಯಾಟಿಕ್ ಸ್ಪ್ರೆಡ್ ಅಂತೀವಿ. ಲಿಂಫ್ ಅಂತ ಇರ್ತದೆ, ಆ ಲಿಂಫ್ಯಾಟಿಕ್ ಸ್ಪ್ರೆಡ್ಡಿಂದ ಗಂಟುಗಳಿಗೆ ಹರಡ್ತವೆ. ಇವಾಗ ಸ್ತನ ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಂದರೆ ಕಂಕ್ಳಲ್ಲಿ ಗಂಟುಗಳು ಹರಡ್ತವೆ ಫಸ್ಟ್ ಅಲ್ಲಿಗೆ. ಲಂಗ್ಸ್ಗೆ ಹರಡ್ತವೆ, ಬ್ರೈನಿಗೆ ಹರಡ್ತದೆ, ಮತ್ತು ಮೂಳೆಗಳಿಗೆ ಹರಡ್ತದೆ. ಅದು ಹೆಂಗೆ ಹರಡುತ್ತೆ ಅಂತಂದರೆ ಹಿಮಟೋಜಿನಸ್, ಅಂದರೆ ರಕ್ತದಿಂದ ಸ್ಪ್ರೆಡ್ ಆಗುತ್ತೆ. ಸೊ ಈ 3 ಮೂಲಕ ಅದು ಸ್ಪ್ರೆಡ್ ಆಗ್ಬೋದು. ಸೊ ಈ ಕ್ಯಾನ್ಸರ್ ಅನ್ನೋದನ್ನು ನಾವು ಮುಂಚೆನೇ ಗೊತ್ತಾಯಿತು ಅಂತಂದರೆ ಬೇಗ ಅದನ್ನು ಅಥವಾ ತಡೆಗಟ್ಟೋದು ಬೆಸ್ಟು. ಸೊ ಈ ವಿಷಯದಲ್ಲಿ ನಾನು ಯಾಕೆ ಇದನ್ನು ಹೇಳಿದೆ ಅಂತಂದರೆ ಪಿತ್ತಕೋಶದಲ್ಲಿ ಬರುವಂಥ ಸ್ಟೋನ್ಸು ಸುಮಾರು ವರ್ಷಗಳು ಅದ್ರ ಬಗ್ಗೆ ಲಿಟ್ರೇಚರ್ ಸುಮಾರು ಇದ್ದಾವೆ, ಇನ್ನೂ ರಿಸರ್ಚ್ ನಡೀತಾ ಇದೆ. ಬಟ್ ಇರೋ ಲಿಟ್ರೇಚರ್ ಅಷ್ಟು ಇದರಲ್ಲಿ ನಮಗೆ ಇರೋಂಥ ಮಾಹಿತಿ ಏನು ಅಂತಂದರೆ 1% ಚಾನ್ಸಸ್ಸು ಈ ಗಾಲ್ ಸ್ಟೋನ್ಸಿಂದ ಬಹಳ ವರ್ಷಗಳ ಕಾಲ ಇತ್ತು ಅಂದರೆ ಕ್ಯಾನ್ಸರ್ ಆಗಿ ಬದಲಾಗುವಂಥ ಚಾನ್ಸಸ್ ಇದೆ ಅಂತ ಲಿಟ್ರೇಚರ್ ಹೇಳ್ತಾವೆ ಕೆಲವು. ಸೊ 1% ಅಲ್ಲ, ನಮಗೆ 0.5% ಚಾನ್ಸಸ್ ಇದ್ದರೂ ಕೂಡ ಅದು ಡೇಂಜರಸ್ಸೇ. ಸೊ ಹಾಗಾಗಿ ವೀಕ್ಷಕರೇ, ಈ 4 ವಿಷಯಗಳು ಏನು, ಒಂದು ಸಿಕ್ಕಾಕ್ಕೊಂಡು ಇನ್ಫೆಕ್ಷನ್ ಆಗೋದು, ಊದ್ಕೊಳ್ಳುತ್ತೆ. 2ನೇದು ಸಿಕ್ಕಾಕ್ಕೊಂಡು ಜಾಂಡೀಸ್ ಆಗುತ್ತೆ. 3ನೇದು ಅದು ಇನ್ಫೆಕ್ಷನ್ ಆಗಿ ಪಸ್ಸಾಗುತ್ತೆ. 4ನೇದು ಕೊನೆಯದಾಗಿ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ರಿಸ್ಕ್ ಆಗಬಾರ್ದು ಅಂತಂದರೆ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಅದು ಸಿಂಪ್ಟಮ್ಸ್ ಇರಲಿ, ಅದರಿಂದ ತೊಂದರೆ ಅವ್ರಿಗೆ ಏನಾದರೂ ನೋವು ಇರಲಿ ಇಲ್ಲದೇ ಇರಲಿ, ಈ 3 ವಿಷಯಗಳು ಫ್ಯೂಚರಲ್ಲಿ ಆಗದೇ ಇರೋಂಗೆ ಪ್ರೊಫೈಲ್ಯಾಕ್ಟಿಕಲಿ, ಅಂದರೆ ಆಗದೇ ಇರೋದಕ್ಕೆ ಒಂದು ಮುಂಜಾಗ್ರತೆಗಾಗಿ ಅದನ್ನು ನಾವು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಗಾಲ್ ಸ್ಟೋನ್ಸ್ನ ಬ್ರೀಫಾಗಿ ಇದು. ಈ ಗಾಲ್ ಸ್ಟೋನ್ಸ್ನ ಯಾವ ರೀತಿ ಆಪರೇಷನ್ ಮಾಡ್ಬೋದು ಅಂದರೆ
ಈಗಿನ ಕಾಲದಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಅಂದರೆ ಮುಂಚೆ ಎಲ್ಲ ಏನು ಮಾಡ್ತಿದ್ವಿ, ಇಲ್ಲಿಂದ ಇಲ್ಲಿ 6 ಇಂಚಷ್ಟು ದೊಡ್ಡದಾಗಿ ಕಟ್ ಮಾಡಿ ಓಪನ್ ಮಾಡಿ ನಾವು ಆಪ್ರೇಷನ್ ಮಾಡ್ತಿದ್ವಿ. ನಮ್ಮ ತಂದೆಯವ್ರ ಕಾಲದಲ್ಲೆಲ್ಲ ಆ ಥರ ಮಾಡ್ತಿದ್ರು. ಬಟ್ ಈಗ ಏನಾಗಿದೆ ಅಂದರೆ ಅಡ್ವಾನ್ಸ್ಡ್. ಇವಾಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಈ ಪೆನ್ ಎಷ್ಟು ಅಗಲ ಇದೆಯೋ 10 mm ಅಂದರೆ 1 ಸೆಂಟಿಮೀಟರ್ ಅಷ್ಟು ಅಗಲ, 5 mm 5 mm ಅದು ಅರ್ಧ ಸೆಂಟಿಮೀಟರ್ ಅಷ್ಟು ಅಗಲ ಅಷ್ಟೇ ಚಿಕ್ಕದೊಂದು ತೂತ್ ಮಾಡಿ 3 ತೂತ್ ಮಾಡಿ ಅದರೊಳಗಡೆ ಕ್ಯಾಮ್ರಾ ಹಾಕಿ ನಾವು ಲ್ಯಾಪ್ರೋಸ್ಕೋಪಿಕಲಿ ಕ್ಯಾಮ್ರಾದಲ್ಲಿ ನೋಡಿಕೊಂಡು ನಾವು ಆಪ್ರೇಷನ್ ಮಾಡ್ಬೋದು. ಸೊ ಅಷ್ಟು ದೊಡ್ಡ ಗಾಯ ಮಾಡೋ ಅವಶ್ಯಕತೆಯೂ ಇಲ್ಲ. ರಿಕವರಿನೂ ಅಷ್ಟೇ. ಒಂದಿನ ಅಡ್ಮಿಟ್ ಮಾಡ್ತೀವಿ, ಆಪ್ರೇಷನ್ ಇವತ್ತು ಮಾಡಿದ್ರೆ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡ್ತೀವಿ. ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ನನ್ನ ಕಾಮನೆಸ್ಟ್ ಸರ್ಜರಿಯಲ್ಲಿ ಒಂದು ಗಾಲ್ ಬ್ಲಾಡರ್ ಸರ್ಜರಿ. ಸೊ ಹಾಗಾಗಿ ಅಕಸ್ಮಾತಾಗಿ ನಿಮಗೆಲ್ಲಾದರೂ ಪಿತ್ತಕೋಶದಲ್ಲಿ ಕಲ್ಲುಗಳು ಇದೆ ಅಂತ ಗೊತ್ತಾಯಿತು ಅಂದರೆ ದಯವಿಟ್ಟು ಸರ್ಜನ್ ಹತ್ರ ಬಂದು ಒಂದು ಒಪಿನಿಯನ್ ತೊಗೊಳ್ಳೋದು ಬಹಳ ಒಳ್ಳೆಯದು. ನಮಸ್ಕಾರ.